ತೇಜ್ ಅವರು ಭಾಳ ಹತ್ತತ್ರ ಒಂದು ವರ್ಷದಿಂದನೇ ಅವ್ರು ರಿಜಿಸ್ಟರ್ ಮಾಡಿದ್ದು, ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇತ್ತು, ಎಲ್ಲ ಇತ್ತು. ಹೋದ ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ನ ಬಂದ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್ ಅವ್ರನ್ನ ಇಟ್ಕೊಂಡು 5 ಭಾಷೆಗಳಲ್ಲಿ, ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಕನ್ನಡ. ಈ ಕನ್ನಡದಲ್ಲಿ ಆಮೇಲೆ ತೆಲುಗಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನು ಅನೌನ್ಸ್ ಮಾಡಿದ್ದು, ಪರ್ಹ್ಯಾಪ್ಸ್ ಅವ್ರು ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಇವ್ರಿಗೆ ನಾನು ಅದನ್ನು ಕ್ಲಿಪ್ಪಿಂಗ್ ಕಳಿಸ್ದೆ. ಈ ಡ್ಯೂಡ್ ಅನ್ನೋ ಟೈಟಲ್ ನೀವೆಲ್ಲ ಬಿಟ್ಟಿದ್ದೀರಾ, ಇಲ್ಲ ಅವ್ರು ಹೌ ಆರ್ ದೇ ಅನೌನ್ಸಿಂಗ್, ಇದು ನಿಮ್ಮ ಇದರಲ್ಲಿ ಇದೆಯಾ ಅಂದರೆ, ಇಲ್ಲ ಸರ್ ನಾವೇ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸ್ಬೇಕು, ಅನಿಲ್ ಮೈತ್ರಿ ಫಿಲ್ಮ್ಸ್ ಅನ್ನೋರು ಆಂಧ್ರಲ್ಲಿ ಬೇಸ್ ಆಗಿದ್ರು. ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ತೇಜ್ ಅವ್ರ ಹತ್ರ ಕೊಟ್ಟಾಗ ಅವ್ರು ಮಾತಾಡಿದ್ರು. ಅವರು ಸರ್ ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಮಾಡಿದ್ದೀರಾ ಅಂತ ಟೈಟಲ್ನ, ಇದು ನಾವು ಕೂತ್ಕೊಂಡು ಮಾತಾಡಿ ಖುಷಿಯಾಗಿ ಏನು ಮಾಡಬೇಕು ಅಂತ ಮಾಡ್ಬೇಕು. ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ, ನಾವು ಹೇಗಿದ್ದೀವಿ, ಯಾಕಂದರೆ ಇವರು ಹತ್ತತ್ರ ಪಾಪ ಒಂದು 80% ಶೂಟ್ ಮಾಡಿಬಿಟ್ಟಿದ್ದಾರೆ ಹೊರಗಡೆ. ಆ್ಯಂಡ್ ಡ್ಯೂಡ್ ಅನ್ನೋದು ಒಳ್ಳೆ ಕ್ಯಾಚಿ ಟೈಟ್ಲು. ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎತ್ತೋದು ಮಾತ್ರ ದೊಡ್ಡ ವಿಷಯ ಅಲ್ಲ, ಇವತ್ತು ನಾವು ಇಟ್ಟಿರೋ ಶೀರ್ಷಿಕೆಯನ್ನು ಬಂದ್ಬಿಟ್ಟು ನಮಗೆ ಸೇಫ್ಟಿಯಾಗಿದೆಯಾ ಅನ್ನೋದನ್ನ ಕಡೆ ಗಮನ ಹರಿಸ್ಬೇಕು. ಒಬ್ಬ ಪ್ರೊಡ್ಯೂಸರು ಎಸ್ಟ್ ಬಿ ಅಪ್ಡೇಟೆಡ್, ಯಾವಾಗಲೂ ಬಂದ್ಬಿಟ್ಟು ನಮ್ಮ ಶೀರ್ಷಿಕೆ ಇದೆಯಾ, ಇಲ್ಲ ನಮ್ಮ ಕತೆ ಇರೋ ಥರ ಯಾವ್ದಾನ ಇದೆಯಾ ಅಂಥವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಮಾತಾಡಿದ್ರೆ ಎಂಥ ಒಂದು ದೊಡ್ಡ ಸಮಸ್ಯೆ ಇದ್ರು ಇದು ಸಾಲ್ವ್ ಆಗ್ಬೋದು. ಯಾಕಂದರೆ ಇದೇ ಮೈತ್ರಿ ಫಿಲ್ಮ್ಸು NTR ಇಟ್ಕೊಂಡು ಡ್ರ್ಯಾಗನ್ ಅಂತ ಒಂದು ಫಿಲ್ಮ್ ಇದು ಮಾಡಿದ್ರು, ಜೂನಿಯರ್ NTR ಡ್ರ್ಯಾಗನ್ ಅಂತ ಮಾಡಿದ್ರು. ಅವಾಗ ಇವರು ಡ್ರ್ಯಾಗನ್ ಅಂದ್ಬಿಟ್ಟು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಅವರಿಬ್ಬರಲ್ಲಿ ಮಾತಿನ ಚಕಮಚಕಲ್ಲಿ ಇಬ್ಬರು ಡ್ರ್ಯಾಗನ್ ಅಂತಲೇ ರಿಲೀಸ್ ಮಾಡೋಣ ಆಗ್ಬಿಡ್ತು. ಸೊ ಆ ಪರಿಸ್ಥಿತಿ ನಮಗೆ ಬರಬಾರ್ದು. ಈ ಟೈಟಲ್ ನಮ್ಮ ಒಂದು ಸುಪತಿಗೆಲ್ಲಿದೆ, ಅವ್ರು ತಿಳಿಸ್ಬೇಕಾದ ವಿಷಯ ಅದು. ದೇ ಆಲ್ಸೋ ಬಿಹೇವ್ಡ್ ವೆರಿ ಡೀಸೆಂಟ್ಲಿ. ಆ್ಯಂಡ್ ಅದಕ್ಕೆ ನಾನು ತೇಜ್ ಅವರ ಒಂದು ಪೇಷನ್ಸ್ ನಾನು ಹೇಳೋದು, ಮಾತಾಡೋ ವಿಧ ಇದೆ, ಒಬ್ಬೊಬ್ರದ್ದು ಕಮ್ಯುನಿಕೇಟ್ ಮಾಡೋದು, ಜಗಳ ಆಡಿಕೊಂಡು ಈ ಟೈಟಲ್ ನಂದು ಒಂದು ಚೇಂಬರ್ಗೆ ಇನ್ನೊಂದು ಚೇಂಬರ್ಗೆ ನಾವು ಜಗಳ ಆಡೋದ್ರಲ್ಲಿ ಯಾವ ಅರ್ಥ ಇಲ್ಲ. ಒಂದು ಹೊಂದಾಣಿಕೆಯಲ್ಲಿ ನಾವು ಮಾತಾಡ್ಕೊಂಡ್ರೆ ವಿ ಕ್ಯಾನ್ ಡಿರೈವ್ ಫಾರ್ ಸಮ್ ಕೈಂಡ್ ಆಫ್ ಅ ಸೊಲ್ಯೂಷನ್. ಸೊ ಈ ಥರ ಇವತ್ತಿನ ದಿನ ಇನ್ನೂ ಅವರಲ್ಲಿ ಮಾತುಕತೆಗಳು ನಡೀತಿದೆ, ಒಳ್ಳೆತನವಾಗಿ ನಡೀತಿದೆ. ಯಾಕಂದರೆ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ತೇಜ್ ಅವ್ರಿಗೆ. ತೇಜ್ ಅವರು ಆಮೇಲೆ ಕೊನೆಗೆ ನಮ್ಮ ಅಧ್ಯಕ್ಷರು ನರಸಿಂಹನವ್ರ ಹತ್ರ ಮಾತಾಡಿ, ಅವ್ರಿಗೆ ನಮ್ಮ ರಾಘಣ್ಣ ಅವರು, ಯಾರು ರಘುವರ ರಾಜ್ಕುಮಾರ್ ಅವರು ಮಾತಾಡಿ, ಎಲ್ಲರೂ ಮಾತಾಡಿ, ಸರಾಗವರು ಎಲ್ಲರೂ ಕಲೆಕ್ಟಿವ್ ಆಗಿ ಒಂದು ಡಿಸಿಷನ್ ತೊಗೊಂಡ್ರು. ಈಗ ಅಧಿಕೃತವಾಗಿ ಕನ್ನಡ ಮತ್ತು ತೆಲುಗುಗೆ ಇನ್ನೂ ನಾವು ಮಾತಾಡಬೇಕು. ಬಟ್ ಕನ್ನಡಕ್ಕೆ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವ್ರದ್ದು ಅನ್ನೋದು ಆಯಿತು. ಆ್ಯಂಡ್ ಕತೆ ಬಗ್ಗೆ ಹೇಳಬೇಕಂತಂದರೆ, ಈಸ್ ಟೇಕನ್ ಅ ವಂಡರ್ಫುಲ್ ಸ್ಕ್ರಿಪ್ಟ್ ಅಬೌಟ್ ವಿಮೆನ್ ಫುಟ್ಬಾಲ್. ಈಗ ಸ್ಪೋರ್ಟ್ಸ್ ಬಗ್ಗೆ ನಾವು ಹೇಳ್ಬೇಕು, ನಾವು ಗುರುಪ್ರಸಾದ್ ಸರ್ ಹೇಳ್ದಂಗೆ ಇಂಥ ಸಿನಿಮಾಗಳು ಭಾಳ ಪ್ರೇರಣೆಯಾಗಿ ಇವತ್ತಿನ ಜನ ಹೆಣ್ಮಕ್ಳಿಗೆ ಅವರು ಮುಂದೆ ಬರಬೇಕು ಅನ್ನೋ ಥರ ಈಸ್ ಟೇಕಿಂಗ್ ಇಟ್ ಇನ್ ಮೋಟಿವೇಟಿವ್ ವೇ. ಸೊ ಈಗ ಈ ಚಿತ್ರತಂಡದವ್ರಿಗಾಗಲಿ ತೇಜ್ ಅವ್ರಿಗಾಗಲಿ ಎಲ್ಲ ಒಳ್ಳೇದಾಗಬೇಕು. ಇವತ್ತೇನು ನಮ್ಮಲ್ಲಿ ಬಂದ್ಬಿಟ್ಟು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ಇಟ್ ವಿಲ್ ಗೆಟ್ ಕ್ಲಿಯರ್ಡ್ ವೆರಿ ಸೂನ್. ಸೊ ಕನ್ನಡ ಟೈಟಲು ತೇಜ್ ಅವ್ರದ್ದು ಡ್ಯೂಡ್ ಅನ್ನೋದು ಇವರು ಸುಪತ್ತಿಗೆಯಲ್ಲಿ ಇದೆ. ಇನ್ನು ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದನ್ನು ಕಾದಿಲ್ ಮಾಡೋದು. ನಿಮ್ಮೆಲ್ಲರೂ ಸಹಾಯ ಇದರಲ್ಲಿ ಆ ಪಿಕ್ಚರ್ನ ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಯಾವುದೇ ಒಂದು ಯಾಕಂದರೆ ನಾವು ಆ್ಯಸ್ ಅನ್ ಎಲೆಕ್ಟೆಡ್ ಮೆಂಬರ್ ನಮ್ಮ ಕೈಯಲ್ಲಿ ನಾವಾಗಲಿ, ಗುರುಪ್ರಸಾದ್ ಅವರಾಗಲಿ, ಇಲ್ಲ ನಮ್ಮ ಚೇಂಬರ್ ಯಾವುದೇ ಒಂದು ಮೆಂಬರ್ ಆಗಿದ್ರು ನಮ್ಮ ಕನ್ನಡ ಚಲನಚಿತ್ರಕ್ಕೆ ಏನು ನಮ್ಮಿಂದ ಸಹಾಯ ಆಗುತ್ತೋ ಅದನ್ನು ದಯವಿಟ್ಟು ಮುಂದೆ ಬಂದು ನಾವು ಮಾಡಬೇಕು ಅನ್ನೋದನ್ನು ನಾನು ಎಲ್ಲರೂ ಬೇಡ್ಕೊತೀವಿ. ಮಾಡ್ತಾ ಇದ್ವಿ, ಎಲ್ಲರೂ ಮಾಡ್ತಾ ಇದ್ವಿ.